ವಿಷಯ ನೀವು ನೆನ್ಪಿಟ್ಕೊಳ್ಳೇಬೇಕು. ಏನು ಹುಡ್ತೈತಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ನಮ್ಮ ಬ್ರೆಸ್ಟ್ ಒಳಗೆ ಹಾಲು ಜಾಸ್ತಿ ಬರೋದಿಲ್ಲ ಅಲ್ಲ, ಅವಾಗ ಏನು ಹಾಲು ಬರ್ತೈತಲ್ಲ ಅದಕ್ಕೆ ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಈ ಕೊಲೆಸ್ಟ್ರಾಮ್ ಎಷ್ಟು ಇಂಪಾರ್ಟೆಂಟ್ ಮಗುಗಂತಂದರೆ ಇದಕ್ಕೆ ಚಿನ್ನದ ಹನಿಗಳಿಗೆ ಹೋಲಿಸ್ತಾರೆ ಗೊತ್ತಾ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಾಗ ನಾವು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದು ಏನಂತಂದರೆ, ನಾವು ಪ್ರೆಗ್ನೆನ್ಸಿ ಇರುವಾಗ ಯಾವ್ಯಾವ ಕೆಲಸ ಮಾಡಿದರೆ ಮುಂದೆ ತಾಯಿ ಹಾಲು ಜಾಸ್ತಿ ಬರೋಕ್ಕೆ ಅಂದರೆ ಎಫಿಷಿಯೆಂಟ್ಲಿ ಬರೋಕ್ಕೆ ನಾವು ಏನೇನು ಮಾಡಬಹುದು ಅಂತ ಈ ವಿಡಿಯೋದಾಗ ಮಾತಾಡೋಣ. ಆಮೇಲೆ ಡೆಲಿವರಿ ಆದ ತಕ್ಷಣ ಹಾಲು ಕಡಿಮೆ ಬರಕತ್ತದ ಅಂದರೆ ಅವಾಗ ನಾವು ಏನು ಮಾಡ್ಬೋದು, ಕೆಲವೊಂದು ಟಿಪ್ಸ್ ಅವೆಲ್ಲ ನಾವು ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳೇಬೇಕು. ಏನಂತಂದರೆ, ಡೆಲಿವರಿ ಆದ ತಕ್ಷಣ ಎಲ್ಲ ತಾಯಂದಿರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನನ್ನ ಹಾಲು ಜಾಸ್ತಿ ಬರಬೇಕು, ಜಾಸ್ತಿ ಬರುತ್ತೆ, ನನಗೆ ಬಂದಿಲ್ಲ ಅಂದರೆ ನನ್ನದಲ್ಲೇ ಏನೋ ಪ್ರಾಬ್ಲಮ್ ಐತಿ ಹಂಗೆ ತಿಳ್ಕೊತಾರ. ಅದು ರಿಯಾಲಿಟಿ ಹಂಗಿರೋದಿಲ್ಲ. ನಾವು ಜಾಸ್ತಿ ಹಾಲು ಬರ್ತಾವಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಮಗು ಹುಟ್ಟಿದ್ದು ಫಸ್ಟ್ ಕೆಲವು ದಿನಗಳೇನಿರ್ತಾವಲ್ಲ ಅವಾಗ ಏನು ಹಾಲು ಬರ್ತೈತಲ್ಲ ಅದಕ್ಕೆ ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಈ ಕೊಲೆಸ್ಟ್ರಾಮ್ ಎಷ್ಟು ಇಂಪಾರ್ಟೆಂಟ್ ಮಗುಗಂತಂದರೆ ಇದಕ್ಕೆ ಚಿನ್ನದ ಹನಿಗಳಿಗೆ ಹೋಲಿಸ್ತಾರೆ ಗೊತ್ತಾ, ಅಷ್ಟು ಅಮೂಲ್ಯವಾಗಿದ್ದಿದ್ದು. ಆ ಹಾಲಿನ ಪ್ರಮಾಣ ಯೂಶ್ವಲಿ ಕಡಿಮೆನೇ ಇರ್ತೈತಿ. ಕಡಿಮೆ ಇದ್ದರೂ ಕೂಡ ಮಗುಗೆ ಏನೇನು ಬೇಕು, ಏನೇನು ರೋಗ ನಿರೋಧಕ ಶಕ್ತಿ ಬೇಕು ಎಲ್ಲ ಇದ್ರಾಗೆ ಇರ್ತೈತಿ, ಈ ಹಾಲಿನಾಗೆ ಇರ್ತೈತಿ. ಏನು ಹುಡ್ತೈತಲ್ಲ ಫಸ್ಟ್ ಆರ್ ಸೆಕೆಂಡ್ ಡೇ ನಮ್ಮ ಬ್ರೆಸ್ಟ್ ಒಳಗೆ ಹಾಲು ಜಾಸ್ತಿ ಬರೋದಿಲ್ಲ. ಪ್ರೆಸ್ ಮಾಡಿದ ತಕ್ಷಣ 1 or 2 ಡ್ರಾಪ್ಸ್ ಬರ್ತೈತಿ. ಇಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. 1 or 2 ಡ್ರಾಪ್ಸ್ ಬರ್ತೈತಿ. ಕೆಲವೊಬ್ರು ಏನು ಅನ್ಕೊಂಡ್ಬಿಡ್ತಾರೆ ಅಂತಂದರೆ, ಅಯ್ಯೋ ನನ್ನ ಹಾಲು ಸಾಕಾಗ್ತಿಲ್ಲ ಅದಕ್ಕೆ ಮಗು ಅಳ್ತಾ ಇದೆ. ಮಗು ಅದಕ್ಕೆ ಅಳೋದಿಲ್ಲ, ಮಗು ಅಳೋದಕ್ಕೆ ಬೇರೆ ರೀಸನ್ಸ್ ಇರ್ತಾವೆ. ಅದೇ ಜಸ್ಟ್ ಹುಟ್ಟಿರ್ತೈತಿ, ನ್ಯೂ ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಆಗಬೇಕಿರ್ತೈತಿ, ಅದಕ್ಕೆ ಅಳ್ತೈತಿ, ಅನ್ಕಂಫರ್ಟೇಬಲಿಂದನೂ ಅಳ್ತೈತಿ. ಇದು ನಿಮಗೆ ಗೊತ್ತಾ, ಫಸ್ಟ್ ಡೇ ಪಾಪುದು ಹೊಟ್ಟೆ ಗಾತ್ರ ಎಷ್ಟಿರ್ತೈತೆ ಅಂದರೆ ಬರೀ 5 ರಿಂದ 10 ml ಅಷ್ಟೇ. ನಾವು ಸಿರಪ್ ಕೊಡ್ತೀವಿ ನೋಡ್ರಿ, ಇಷ್ಟು ಬೇಬೀಸಿಗೆ 5 ml ಹಾಕ್ರಿ ಅಂತ ಕೊಡ್ತಾರೆ ನೋಡಿ, ಅಷ್ಟೇ ಇರ್ತೈತಿ. ಅದ್ರದ್ದು ಹೊಟ್ಟೆನೂ ಗಾತ್ರನೂ ಇಷ್ಟೇ ಇರ್ತದೆ, ಅದಕ್ಕೆ ಇಷ್ಟೇ ಹಾಲು ಬೇಕು. ಆ ಟೈಮ್ನಾಗ ಒಂದೊಂದು ಹನಿನೂ ಭಾಳ ಇಂಪಾರ್ಟೆಂಟ್. 2ನೇ ದಿವಸ 10 to 15 ml ಅದ್ರ ಗಾತ್ರ ಆಗ್ತೈತಿ. ಅದನ್ನು ಭಾಳ ಏನಿಲ್ಲ, ಇಷ್ಟೇ ಆಗ್ತೈತಿ. ಹೆಂಗೆ ಬೇಬಿ ಬ್ರೆಸ್ಟ್ ಮೇಲೆ ಇರ್ತೈತಿ, ಬ್ರೆಸ್ಟ್ ಸಕ್ ಮಾಡ್ತೈತಿ, ಹಂಗೆ ಬ್ರೈನಿಗೆ ಸಿಗ್ನಲ್ಸ್ ಹೋಗ್ತೈತಿ, ಓ ಇನ್ನೂ ಹಾಲು ಬೇಕು, ಇನ್ನೂ ಹಾಲು ಪ್ರೊಡ್ಯೂಸ್ ಆಗ್ತೈತಿ. ಓಕೆ, ಇದೆಲ್ಲ ಒಂದು ಕಡೆ ಆದರೆ ನೆಕ್ಸ್ಟ್ ನಾವು ಪ್ರೆಗ್ನೆಂಟ್ ಇರುವಾಗಲೇ ಏನೇನು ಮಾಡ್ಕೋಬಹುದು, ಹಾಲು ಬರಲ್ಲ ಅಂತ ಚಿಂತೆ ಮಾಡೋ ಬದಲು ನಾವು ಏನೇನು ಥಿಂಗ್ಸ್ ಮಾಡ್ಬೋದು, ಏನೇನು ತಿನ್ಬೋದು, ಏನೇನು ಮಾಡ್ಬೋದು. ಫಸ್ಟ್ ಪಾಯಿಂಟ್ ಅದ್ರಾಗ ಏನಂದರೆ, ನೀವು ಪೌಷ್ಟಿಕಾಂಶ ಇರೋ ಆಹಾರ ತಿನ್ನಲೇಬೇಕು. ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್, ರಿಚ್ ಫ್ರೂಟ್ಸ್, ವಿಟಮಿನ್ಸ್ ಇವೆಲ್ಲ ಇರೋ ಸಮೃದ್ಧವಾದ ಆಹಾರನೇ ನಾವು ತಗೋಬೇಕು. ಹಸಿ ತರಕಾರಿಗಳು ಮತ್ತು ಡ್ರೈ ಫ್ರೂಟ್ಸು, ಎಲ್ಲ ಥರದ ಫ್ರೂಟ್ಸು ಇವೆಲ್ಲ ತಿಂದಾಗೆ ನಮ್ಮ ಬಾಡಿಗೆ ಪೌಷ್ಟಿಕಾಂಶ ಎಲ್ಲ ದೊರೀತದ. ಸೊ ಮುಂದೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ನಮ್ಮ ಬಾಡಿ ಅದಕ್ಕೆ ಅಡಾಪ್ಟ್ ಆಗಿರ್ತೈತಿ. ಸೊ 2ನೇ ಪಾಯಿಂಟ್ ಏನಂದರೆ, ಸಾಕಷ್ಟು ನೀರು ಕುಡಿಬೇಕು. ಬೇಬಿ ಇರ್ತೈತಲ್ಲ ಹೊಟ್ಟೆ ಒಳಗೆ ಒಂದು ಲೇಯರ್ ಒಳಗೆ ಇರ್ತೈತೆ, ಅದು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತೀವಲ್ಲ, ಅದು ಫ್ಲೂಯಿಡೂ ಕೆಲವೊಬ್ಬರ ಭಾಳ ಕಡಿಮೆ ಇರ್ತೈತಿ. ಯಾಕಂದರೆ ನೀರು ಅವ್ರು ಸರಿ ಕುಡಿದಿರಲ್ಲ. ನೀರು ಜಾಸ್ತಿ ಕುಡೋದ್ರಿಂದ ಅದೂ ಚಲೋ ಡೆವಲಪ್ ಆಗ್ತೈತಿ, ಮುಂದೆ ಹಾಲು ಚಲೋ ಬರ್ತಾವೆ. ನೀರು ಈಸ್ ಈಕ್ವಲ್ ಟು ಮಿಲ್ಕ್. ಆ ಥರ ಎಷ್ಟು ನೀರು ಕುಡಿತೀವಲ್ಲ ಅದು ಹಾಲು ಮುಂದೆ ಚೆನ್ನಾಗಾಗ್ತದೆ. ಅಂದರೆ ನಮ್ಮ ಬಾಡಿ ಅದಕ್ಕೆ ಅಡಾಪ್ಟ್ ಆಗ್ತೈತಲ್ಲ, ಮುಂದೂ ನಮಗೇನು ಪ್ರಾಬ್ಲಮ್ಸ್. 3rd ಪಾಯಿಂಟ್ ಏನಂದರೆ, ಸರಿಯಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡೋದ್ರಲ್ಲಿಂದ ಏನಾಗ್ತೈತೆ ಅಂದರೆ, ನಮ್ಮದು ಬಾಡಿ ಅದಲ್ಲ, ಬಾಡಿ ಒಳಗೆ ಏನೇನು ಹಾರ್ಮೋನ್ ಇರ್ರೆಗ್ಯುಲರ್ ಆಗಿರ್ತಾವೆ ನೋಡ್ರಿ, ಎಲ್ಲ ರೆಗ್ಯುಲರ್ ಆಗ್ತಾವೆ, ಎಲ್ಲ ಕರೆಕ್ಟ್ ಕೆಲಸ ಮಾಡಿದ್ವಿ ಅಂದರೆ ಕರೆಕ್ಟ್ ಸಿಗ್ನಲ್ ಬ್ರೈನಿಗೆ ಹೋಗ್ತದೆ. ಕರೆಕ್ಟ್ ಸಿಗ್ನಲ್ ಬ್ರೈನಿಗೆ ಹೋದರೆ ಹಾಲು ಪ್ರೊಡ್ಯೂಸ್ ಆಗ್ತೈತಿ. ಇಷ್ಟೇ. 4th ಪಾಯಿಂಟ್ ಏನಂದರೆ, ಜಾಸ್ತಿ ಸ್ಟ್ರೆಸ್ ತೊಗೊಳ್ಳೋದು. ಅಯ್ಯೋ ಹಂಗಾಯಿತು, ನಂಗೆ ಹಿಂಗಾಯಿತು, ಸ್ಟ್ರೆಸ್ ಒಟ್ಟು ತೊಗೋಬಾರ್ದು. ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಸ್ಟ್ರೆಸ್ ಡೈರೆಕ್ಟ್ಲಿ ಅಫೆಕ್ಟಿಂಗ್ ಟು ಹಾರ್ಮೋನ್ಸ್ ಲೀಡ್ಸ್ ಟು ಇಂಬ್ಯಾಲೆನ್ಸ್ ಆಗಿ ಬಾಡಿ ಒಳಗೆ ಪ್ರಾಬ್ಲಮ್ಸ್ ಆಗ್ತೈತಿ. ಅದು ಡೈರೆಕ್ಟ್ ಹಾಲು ಪ್ರೊಡಕ್ಷನ್ ಮೇಲೆ ಅಫೆಕ್ಟ್ ಆಗ್ತೈತಿ. 5th ಇನ್ನೊಂದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಅಂದರೆ, ನೀವೇನು ಮಾಡಬೇಕು ಗೊತ್ತಾ, ಈಗ ಡೆಲಿವರಿ ಇನ್ನೂ ಒಂದು 15-20 days ಆದ ಅನ್ನೋದ್ರಾಗೆ ಚಲೋ ಕೊಕೊನಟ್ ಆಯಿಲಿಂದ ಬ್ರೆಸ್ಟ್ ಸುತ್ತಲಿನ ಟಿಶ್ಯೂ ಏನಿರ್ತೈತಲ್ಲ, ಬ್ರೆಸ್ಟ್ ರೌಂಡ್ ಏರಿಯಾದಾಗ ಚಲೋ ಮಸಾಜ್ ಮಾಡಬೇಕು. ಒಂದು 5 minutes ಮಸಾಜ್ ಮಾಡಬೇಕು. ಅದರಿಂದ ಏನಾಗ್ತೈತೆ ಅಂದರೆ ಚಲೋ ಬ್ಲಡ್ ಸರ್ಕ್ಯುಲೇಟ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಟ್ ಆದರೆ
ಚಲೋ ಹಾಲು ಬರೋ ಚಾನ್ಸಸ್ ಇನ್ಕ್ರೀಸ್ ಆಗ್ತೈತಿ. ಒಂದು 15-20 ಡೇಸ್ ಆದನಕ ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ಪ್ರೆಗ್ನೆಂಟ್ ಇರುವಾಗ ನಾವು ಏನೇನು ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟು ಮಗು ಆದ ತಕ್ಷಣ ನಾವೇನೇನು ಮಾಡಬೇಕು ಟು ಗೆಟ್ ಗುಡ್ ಸಪ್ಲೈ ಆಫ್ ಮಿಲ್ಕ್, ಏನೇನು ಮಾಡಬಹುದು. ಮಗು ಹುಟ್ಟಿದ್ದು ಒಂದು ಅರ್ಧ ತಾಸು ಆದ ತಕ್ಷಣ ಮಗುಗೆ ತೊಗೊಂಡು ಎವ್ರಿ ಹಾಫ್ ಆನ್ ಅವರ್ ಬ್ರೆಸ್ಟ್ ಮೇಲೆ ಇಡೋದು. ಮಗುನ ಬ್ರೆಸ್ಟ್ ಮೇಲೆ ಇಡೋದು, ಅದಕ್ಕೆ ಸಕ್ ಮಾಡೋಕ್ಕೆ ಬಿಡೋದು. ಎವ್ರಿ ಟೈಮ್ ನೀವು ನೋಡೋದು, ಅಯ್ಯೋ ಹಾಲು ಬರಕತ್ತಿಲ್ಲ, ಮಗು ಅಳಕತ್ತೈತಿ ಹಂಗೆ ಅಂದ್ಕೊಳ್ಳೋದು, ಅದು ಮಾಡಬೇಡ್ರಿ. ಜಸ್ಟ್ ಯು ಟೇಕ್ ದ ಬೇಬಿ ಆ್ಯಂಡ್ ಬೇಬಿನ ಬ್ರೆಸ್ಟ್ಗೆ ಹಚ್ಚಿರಿ. ಇಟ್ ವಿಲ್ ಸಕ್. ಅದು ಬ್ರೈನಿಗೆ ಸಿಗ್ನಲ್ ಹೋಗ್ತೈತಿ ಜಾಸ್ತಿ ಮಿಲ್ಕ್ ಬೇಕು ಅಂತ. ಎವ್ರಿ ಹಾಫ್ ಆನ್ ಅವರ್ ಹುಟ್ಟಿದ ತಕ್ಷಣ ಮಾಡಿರಿ. ಒಂದೇ ಹನಿ ಕುಡೀಲಿ ಸಾಕು, ಮತ್ತೆ ಬಿಡ್ರಿ. ಮತ್ತು ಹಾಫ್ ಆನ್ ಅವರ್ ಒಂದೇ ಹನಿ ಕುಡೀಲಿ ಸಾಕು. ಫಸ್ಟ್ ಕೆಲವೊಂದು ದಿನಗಳು ನಮಗೂ ಭಾಳ ತ್ರಾಸ ಆಗ್ತೈತೆ. ಅವಾಗ ಏನು ಮಾಡಬೇಕು, ನಮ್ಮ ಜೊತೆಗೆ ಯಾರ್ಯಾರು ಇರ್ತಾರಲ್ಲ ಅವ್ರದ್ದು ಹೆಲ್ಪ್ ತೊಗೊಂಡು ಬೇಬಿನ ತೊಗೊಂಡು ಇಟ್ಕೊಳ್ರಿ. ಇದು ಭಾಳ ಇಂಪಾರ್ಟೆಂಟ್. ಯಾಕೆ ಮಾಡಬೇಕಂದ್ರೆ ಇದ್ರಲ್ಲಿಂದ ಬೇಬಿನೂ ಕಲಿತೈತೆ. ಬೇಬಿ ಏನು ಎಕ್ಸ್ಪರ್ಟ್ ಅಲ್ಲ ಸಕ್ ಮಾಡೋದ್ರಲ್ಲಿ, ಮಾಡ್ತಿರ್ತೈತೆ ಹೊಟ್ಟೆ ಒಳಗಿದ್ರೂ. ಬಟ್ ಸ್ಟಿಲ್ ಹೊರಗೆ ಬಂದಮೇಲೂ ಇದು ಕಲಿತಿರ್ತೈತಿ. ಸೊ ಮಗುಗೂ ಹೆಲ್ಪ್ ಆಗ್ತೈತಿ, ನಿಮಗೂ ಹೆಲ್ಪ್ ಆಗ್ತೈತಿ. ನಿಮ್ಮ ಬಾಡಿ ಒಳಗೆ ಪಾಸಿಟಿವ್ ಸಿಗ್ನಲ್ಸ್ ಹೋಗ್ತಾವೆ ಬ್ರೈನಿಗೆ. ಸೊ ಇನ್ನೂ ಮಿಲ್ಕ್ ಪ್ರೊಡ್ಯೂಸ್ ಆಗ್ತೈತಿ. ಫಸ್ಟ್ನೇ ದಿನವೇ ಜಾಸ್ತಿ ಬರೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಪ್ರತಿದಿನವೂ ಹಾಲಿಂದು ಪ್ರಮಾಣ ಜಾಸ್ತಿ ಆಗ್ತೈತಿ. ಇವತ್ತಿದ್ದಷ್ಟು ನಾಳೆ ಇರಲ್ಲ, ಇನ್ನೂ ಜಾಸ್ತಿ ಆಗ್ತೈತಿ. ಹಂಗೆ ಎವ್ರಿ ಡೇ ಚೇಂಜ್ ಆಗ್ತಾ ಇರ್ತೈತಿ. ಇವತ್ತು ಬಂದಿಲ್ಲ ಅಂತ ನಾವು ಇವತ್ತೇ ಅಯ್ಯೋ ಅಂತ ಚಿಂತೆ ಮಾಡಬಾರ್ದು. ಈ ಚಿಂತೆ ಮಾಡೋದಷ್ಟು ಇನ್ನು ನೆಗೆಟಿವ್ ಒಳಗೆ ಹೋಗ್ತೈತೆ. ಅದು ಹಂಗೆ ಮಾಡಬಾರ್ದು. ಬರ್ತೈತೆ ಅಂತ ಪಾಸಿಟಿವ್ ಥಿಂಕ್ ಮಾಡಬೇಕು. ಆದ್ರೂ ಕಡಿಮೆ ಬರಕತ್ತದ ಅಂತ ನಿಮ್ಗೆ ಅನಿಸಿದ್ರೆ, ಡಾಕ್ಟರ್ನೂ ಹೇಳಿದರೆ ಅವಾಗ ಏನೇನು ಮಾಡ್ಬೋದು ಅಂತಂದರೆ, ಅದೇ ಪದೇ ಬೇಬಿನ ನಾವು ಸ್ತನಕ್ಕೆ ಇಡೋದು ಒಂದು ಪಾಯಿಂಟ್. ಆದರೆ ಇನ್ನೂ ಒಂದು ಏನಂತಂದರೆ, ಒಂದು ಕಡೆ ಪೂರ್ತಿ ಖಾಲಿ ಆಗಕ್ಕೆ ಬಿಡಬೇಕು. ಒಂದು ಕಡೆ ಪೂರ್ತಿ ಮಿಲ್ಕ್ ಖಾಲಿ ಆದಮೇಲೆ ಇನ್ನೊಂದು ಬ್ರೆಸ್ಟಿಗೆ ಹೋಗಬೇಕು. ಅದರಿಂದ ಏನಾಗ್ತೈತೆ ಅಂದರೆ, ಹೆಂಗಂದರೆ ಮಿಲ್ಕ್ ಒಳಗೆ 2 ಪಾರ್ಟ್ಸ್ ಇರ್ತಾವೆ, ಫೋರ್ ಮಿಲ್ಕ್ ಆ್ಯಂಡ್ ಹಿಂಡ್ ಮಿಲ್ಕ್. ಅದ್ರಾಗ ಫಸ್ಟ್ ಮಿಲ್ಕ್ ಏನಿರ್ತೈತಲ್ಲ ಬೇಬಿದು ಹೈಡ್ರೇಷನ್ ಕೊಡ್ತಿರ್ತೈತೆ. ಅಂದರೆ ಬೇಬಿಗೆ ಈ ಥರ್ಸ್ಟ್ ಅದಾಗಿರ್ತೈತಲ್ಲ ಅದು ಮೇಂಟೈನ್ ಮಾಡ್ತಿರ್ತೈತೆ. ಸೆಕೆಂಡ್ ಏನು ಬರ್ತೈತಲ್ಲ ಆ ಮಿಲ್ಕ್ ಒಳಗೆ ಒಂದು ಆಫ್ಟರ್ 5-10 ಮಿನಿಟ್ಸ್ ಆದಮೇಲೆ ಆ ಮಿಲ್ಕ್ ಏನು ಬರ್ತೈತಲ್ಲ ಅದ್ರ ಒಳಗೆ ಇದಕ್ಕೆ ಬೇಕಾಗಿರೋ ಎಲ್ಲ ಫ್ಯಾಟ್ಸ್, ಪ್ರೋಟೀನ್ ಇದೆಲ್ಲ ಆ ಮಿಲ್ಕ್ ಒಳಗೆ ಇರ್ತೈತೆ. ಸೊ ಬೇಬಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಬೋತ್ ಮಿಲ್ಕ್ಸ್ ಆರ್ ಇಂಪಾರ್ಟೆಂಟ್. ಸೊ ಫಸ್ಟ್ ಕಡೆ ಒಂದು ಕಡೆ ಪೂರ ಖಾಲಿ ಆದಮೇಲೆ ಇನ್ನೊಂದು ಬ್ರೆಸ್ಟಿಗೆ ಹಚ್ಕೋಬೇಕು. ಥರ್ಡ್ ಪಾಯಿಂಟ್, ಸಾಕಷ್ಟು ನೀರು ಕುಡಿಬೇಕು. ನೀರು ಜಾಸ್ತಿ ಕುಡೀರಿ. ನೀರು ಹೆಂಗೆ ಕುಡಿತೀರಲ್ಲ ಅದೇ ಹೇಳಿದ್ನಲ್ಲ, ಈಕ್ವಲ್ಸ್ ಟು ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್. ನೀವೆಷ್ಟು ನೀರು ಕಮ್ಮಿ ಕುಡಿತೀರಿ ಮಿಲ್ಕ್ ಬರೋದಿಲ್ಲ. ಮಿಲ್ಕ್ ಏನು ಹೆಂಗೆ ಬರ್ಬೇಕಂತ ನೀವೇ ಥಿಂಕ್ ಮಾಡಿರಿ. ಮಿಲ್ಕು ಲಿಕ್ವಿಡ್ ಇರ್ತೈತಿ, ನೀರು ಬೇಕೇ ಬೇಕಲ್ಲ. ಸೊ ಮಿಲ್ಕ್ ಬರಬೇಕಂದ್ರೆ ನೀರು ಕುಡಿಲೇಬೇಕು. ಪ್ರೋಟೀನ್ ಯುಕ್ತ ಆಹಾರ ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಾಗ್ತೈತೆ ಗೊತ್ತಾ, ಡೆಲಿವರಿ ಆದ ತಕ್ಷಣ ಹೊಟ್ಟೆ ಏನಿರ್ತೈತಲ್ಲ ಬಲೂನ್ ಗತ್ತಲೆ ಉಬ್ಬಿರ್ತೈತಿ. ಬಲೂನ್ ಹೊಡೆದ ತಕ್ಷಣ ಏನಾಗ್ತೈತೆ ಹೇಳ್ರಿ, ಬಲೂನ್ ಹಿಂಗೆ ಮುದ್ರಕೊಂಡ್ಬಿಡ್ತೈತಲ್ಲ, ಹೊಟ್ಟಿನೂ ಹಾಗೆ ಆಗ್ತೈತೆ. ಎಕ್ಸಾಕ್ಟ್ಲಿ ಹಿಂಗೆ ಲೂಸ್ ಆಗಿ ಹಂಗೆ ಅದು ಹೋಗ್ಬೇಕಂದ್ರೆ ನಾವು ಪ್ರೋಟೀನ್ ಯುಕ್ತ ಆಹಾರ ತೊಗೋಬೇಕು. ಮೊಟ್ಟೆ, ಪನ್ನೀರು, ಕಾಳುಗಳು, ಬ್ಯಾಳಿ ಇವೆಲ್ಲ ತೊಗೊಳೋದ್ರಲ್ಲಿಂದ ಪ್ರೋಟೀನ್ ಇರೋದ್ರಿಂದ ಹೊಟ್ಟೆ ಗಟ್ಟಿ ಆಗ್ತೈತಿ. ಹಿಂಗೆ ಲೂಸ್ ಹಿಂಗೆ ಜೋತ್ ಬೀಳೋದಿಲ್ಲ. ಆಮೇಲೆ ಜಾಸ್ತಿ ರೆಸ್ಟ್ ಮಾಡಿರಿ. ರೆಸ್ಟ್ ಮಾಡಿದಷ್ಟು ಎಲ್ಲ ಬ್ಯಾಲೆನ್ಸ್ ಆಗ್ತೈತಿ, ಹೀಲ್ ಆಗ್ತೈತಿ. ಸೊ ರೆಸ್ಟ್ ಮಾಡಿರಿ. ಆಮೇಲೆ ಯಾರಾದರೂ ಹೆಲ್ಪ್ ಮಾಡಂಗಿದ್ರೆ ಫ್ಯಾಮ್ಲಿ ಒಳಗೆ ಅವ್ರಿಗೆ ಹೆಲ್ಪ್ ತೊಗೋರಿ. ಆ ಟೈಮ್ನಾಗ ನಮ್ಗೆ ನೀಡ್ ಇರ್ತೈತಿ. ಸೊ ತೊಗೋರಿ. ಇನ್ನೊಂದು ಇಂಪಾರ್ಟೆಂಟ್ ಮಿತ್ ಬಗ್ಗೆ ನಾವು ಮಾತಾಡಲೇಬೇಕು. ಏನಂತಂದರೆ, ಇನ್ನೂ ಡೆಲಿವರಿ ಆಗಿ ಹಾಫ್ ಆನ್ ಅವರ್ 1 ಅವರ್ ಆಗಿಲ್ಲ, ಬೇಬಿ ಅಳಕತ್ತದ, ಹಾಲು ಸಾಕಾಗತ್ತಿಲ್ಲ ಅಂತೇಳಿ ಫಾರ್ಮುಲಾ ಕೊಟ್ಟೆ, ಮೇಲಿನ ಹಾಲು ಕೊಟ್ಟೆ, ಹಿಂಗೆ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಸ್ವಲ್ಪ ಬೇಬಿಗೂ ಟೈಮ್ ಕೊಡ್ರಿ, ತಾಯಿಗೂ ಟೈಮ್ ಕೊಡ್ರಿ. ಆಮೇಲೆ ಯಾವಾಗಲೂ ಡಾಕ್ಟ್ರದ್ದು ಒಂದು ಸಲಹೆ ತೊಗೊಂಡೇ ನಾವು ಮುಂದೆ ಫಾರ್ಮುಲಾ ಕೊಡಬೇಕು ಬೇಡೋ, ನಿಮಗೆ ಹಾಲು ಕರೆಕ್ಟ್ ಬರಕತ್ತವ ಇಲ್ಲ ಅವರೇ ಡಿಸೈಡ್ ಮಾಡಿ. ಎಲ್ಲ ತೂಕ, ಬೇಬಿದು ತೂಕ, ಮೂತ್ರ ಅದೆಲ್ಲ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವಾಗ ನಾವು ಅದಕ್ಕೆ ಫಾರ್ಮುಲಾ ಕೊಡಬೇಕಾ ಬೇಡ ಅಂತ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ನೀವೇ ಡಿಸೈಡ್ ಮಾಡೋದು ನೀಡಿಲ್ಲ. ಭಾಳ ಮಂದಿಗೆ ಅಂದರೆ 99% ಪ್ರಾಬ್ಲಮ್ ಹಾಲು ಬರಕತ್ತಿಲ್ಲ ಅಂತ ಏನು ಬರ್ತಾರಲ್ಲ ಅವ್ರದ್ರ ಪ್ರಾಬ್ಲಮ್ ಏನಿರ್ತೈತೆ ಅಂದರೆ, ಹಾಲಿನ ಬರೋದು ಪ್ರಾಬ್ಲಮ್ ಇರೋಲ್ಲ, ಬೇಬಿ ಲ್ಯಾಚಿಂಗ್ ಏನು ಸಕ್ ಮಾಡ್ತಿರ್ತೈತಲ್ಲ ಅದ್ರ ಒಳಗಿರ್ತೈತಿ. ಅಷ್ಟೇ. ಏನು ಮಾತು ಹೇಳ್ಬೇಕಂತಂದರೆ, ಎವ್ರಿ ಬ್ರೆಸ್ಟ್ ಮಿಲ್ಕ್ ಸ್ಟೋರಿ, ಎವ್ರಿ ಮದರ್ ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತೈತಿ. ಎಲ್ಲರದು ಪಯಣ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನಂದೇನು ಮೇನ್ ಪಾಯಿಂಟ್ ಅಂದರೆ, ಫಸ್ಟ್ ಕೆಲವೊಂದು ದಿನಗಳಲ್ಲಿ ಏನು ಕೊಲೆಸ್ಟ್ರಾಲ್ ಬರ್ತೈತಲ್ಲ ಅದು ಭಾಳ ಜಾಸ್ತಿ ಬರೋದಿಲ್ಲ, ಸ್ವಲ್ಪನೇ ಬರ್ತೈತಿ. ಅದು ನಾರ್ಮಲೈಸ್ ಮಾಡ್ಕೊಳ್ಳೋಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ. ಅಂದರೆ ಮೇನ್ ಏನಂತಂದರೆ, ಮಗುನ ಪದೇ ಬ್ರೆಸ್ಟಿಗೆ ಹಚ್ಚೋಳೋದು, ಸಾಕಷ್ಟು ನೀರು ಕುಡಿಯೋದು, ಕರೆಕ್ಟ್ ವಿಶ್ರಾಂತಿ ಪಡೆಯೋದು, ಆಮೇಲೆ ಕರೆಕ್ಟ್ ಸಾಕಷ್ಟು ಊಟ ಚಂದ ತಿನ್ನೋದು, ಎಲ್ಲ ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್ ಎಲ್ಲ ರಿಚ್ ಫುಡ್
ಫ್ರೂಟ್ಸ್ ಎಲ್ಲ ತಿನ್ನೋದು. ಅದು ತಿಂದ್ರೇ ಚಲೋ ಹಾಲು ಬರ್ತಾವೆ. ಮೇನ್ ಇಂಪಾರ್ಟೆಂಟ್ ಏನಂದರೆ ನೀವು ಸ್ಟ್ರೆಸ್ ಕಡಿಮೆ ಅಂದರೆ ಕಡಿಮೆ ತೊಗೋಬೇಕು. ಆ ಟೈಮ್ನಾಗ ನನಗೂ ಗೊತ್ತಿತ್ತು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅವೆಲ್ಲ ಆಗ್ತಿರ್ತಾವೆ. ಸಡನ್ಲಿ ಹಾರ್ಮೋನ್ ಕಡಿಮೆ ಆಗೋದ್ರಲ್ಲಿಂದ ಒಂಥರ ಏನೋ ಎಲ್ಲ ಸುಮ್ಮನೆ ಅಳೋದು ಸುಮ್ಮನೆ ಹಂಗೆಲ್ಲ ಆಗ್ತಿರ್ತಾವೆ. ಬಟ್ ಆದ್ರೂ ಆದಷ್ಟು ಕಮ್ಮಿ ಸ್ಟ್ರೆಸ್ ತೊಗೊಳ್ರಿ. ಅನ್ನೆಸೆಸರಿ ಟೆನ್ಷನ್ ತೊಗೋಕೆ ಹೋಗ್ಬೇಡ್ರಿ. ಆ ಟೈಮ್ನಾಗ ನೀಡಿಲ್ಲ, ಅದರಿಂದ ನೆಗೆಟಿವ್ ಇಫೆಕ್ಟ್ ಆಗಿ ಬೇಬಿಗೂ ಪ್ರಾಬ್ಲಮ್, ನಿಮಗೂ ಪ್ರಾಬ್ಲಮ್ಮು. ಸೊ ನಿಮ್ಮ ಬಾಡಿ ಮೇಲೆ ನೀವು ಟ್ರಸ್ಟ್ ಮಾಡಿರಿ, ನಂಬಿಕೆ ಇಡ್ರಿ. ಎಲ್ಲನೂ ಟೈಮ್ ಪ್ರಕಾರ ಎಲ್ಲನೂ ನಾರ್ಮಲ್ ಆಗ್ತೈತಿ. ಹಾಗಾಗಿ ಫಾಸ್ಟ್ ಹೋಗಿ ಫಾರ್ಮುಲಾ ಅದು ಸ್ಟಾರ್ಟ್ ಮಾಡಬೇಡ್ರಿ. ನೀವು ಟ್ರೈ ಮಾಡಿರಿ. ಬ್ರೆಸ್ಟ್ ಮಿಲ್ಕ್ ವಿಲ್ ಕಮ್ ಆ್ಯಸ್ ಬೇಬಿ ಬಿಕಮ್ ಎಕ್ಸ್ಪರ್ಟ್. ಅದು ತಾನೇ ಬರ್ತಾ ಇರುತ್ತೆ. ಸೊ ಇಷ್ಟೇ. ಸೊ ಟೇಕ್ ಕೇರ್. ನೀವು ಒಬ್ಬ ಗುಡ್ ಮದರ್. ಆಮೇಲೆ ಏನಾದರೂ ಕ್ವರೀಸ್, ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ನಾಗ ಕೇಳಿರಿ, ಐ ವಿಲ್ ಆನ್ಸರ್. ಆ್ಯಂಡ್ ಯಾರ್ಯಾರ ಬಲ್ಲಿ ಇದು ಪ್ರಾಬ್ಲಮ್ ಆಯಿತು ಅವರಿಗೆಲ್ಲ ಇದು ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಆಗ್ಬೋದು. ಆಯಿತು, ಥ್ಯಾಂಕ್ ಯು.